ವಸತಿ ಇಲಾಖೆಯಲ್ಲಿ ಮನೆ ಬೇಕು ಅಂದರೆ ಲಂಚ ಕೊಡಲೇಬೇಕಾ? ಹಾಗಾದ್ರೆ ಲಂಚ ಕೊಡದೆ ಹೋದ್ರೆ ಬಡವರಿಗೆ ಮನೆಗಳೇ ಸಿಗೋದಿಲ್ವಾ? ಹಣ ಕೊಟ್ಟರೆ ಯಾರಿಗೆ ಬೇಕಾದರೂ ಮನೆಗಳು ಕೊಡ್ತಾರಾ? ಕಾಂಗ್ರೆಸ್ ಶಾಸಕರಿಂದಲೇ ಗಂಭೀರ ಆರೋಪ ಇದೆ. ಪದೇ ಪದೇ ವಸತಿ ಇಲಾಖೆ ಮೇಲೆ ಆರೋಪ ಎದುರಾಗ್ತಾ ಇದೆ. ನೋಡಿ, ಇದು BR ಪಾಟೀಲ್ರು ಹೇಳಿದ್ದಾರೆ, ನನ್ನ ಸರ್ಕಾರದ ವಿರುದ್ಧವೇ ನಾನೇ ಆರೋಪ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಅದು ಸೀರಿಯಸ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. ನಾನು ಕೊಟ್ಟಿರುವಂಥ ಪಟ್ಟಿ ಅದು ವಸತಿ ಇಲಾಖೆಗೆ ಕಳಿಸಿದ್ರೆ, ಒಬ್ಬ ಶಾಸಕನಾಗಿ ಕಳಿಸಿದ್ರೆ ಆ ಲೆಟರ್ ತಿರಸ್ಕೃತಗೊಳ್ಳುತ್ತೆ. ಅದು ಆ ಮನೆಗಳ ಆಯ್ಕೆ ಆಗೋದಿಲ್ಲ. ಅದೇ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ನನ್ನಿಂದಲೇ ಪತ್ರವನ್ನು ತೆಗೆದುಕೊಂಡು ಹೋಗಿದ್ದಾನೆ, ನಾನೇ ಶಿಫಾರಸು ಪತ್ರವನ್ನು ಕೊಟ್ಟಿದ್ದೇನೆ. ಆ ಪತ್ರದಲ್ಲಿ ಇರುವಂಥ ಲಿಸ್ಟಲ್ಲಿ ಆಗಿದೆ. ಹಾಗಾದರೆ ಹೆಂಗಿದು ಅಂತ ಕೇಳಿದ್ದಾರೆ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ, ಮನೆಗಳನ್ನು ನೀಡಲು ಲಂಚ ಕೇಳಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಆಳಂದದ ಶಾಸಕ BR ಪಾಟೀಲ್. ಕಲಬುರಗಿ ಜಿಲ್ಲೆ ಆಳಂದದ ಶಾಸಕ BR ಪಾಟೀಲ್ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದಾರಂತೆ. BZ ಜಮೀರ್ ಅಹಮದ್ ಖಾನ್ ಸಚಿವರು ಅಲ್ಲಿ. ಆದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಆ ಭ್ರಷ್ಟಾಚಾರವನ್ನು ಮಟ್ಟ ಹಾಕೋದು ಹೇಗೆ? ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರು ನಿಗಮಕ್ಕೆ ಬರ್ತಾನೆ, ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ ಬರ್ತಾನೆ, ಈಸಿಯಾಗಿ ಮನೆಗಳನ್ನು ಹಾಕಿಕೊಂಡು ಹೋಗ್ತಾನೆ. ಹೆಂಗೆ ಸಿಕ್ತು ಮನೆಗಳಿಗೆ ಅಂಗೀಕಾರ ಅಂತ ಹೇಳಿದ್ರೆ, ಅದಕ್ಕೆ ಹಣ ಕೊಟ್ಟರೆ ಮಾತ್ರ ಮನೆಗಳು ಅಂತ ಹೇಳಿ. ಇದು ನಿಜಕ್ಕೂ ಕೂಡ BR ಪಾಟೀಲ್ ಸ್ವಲ್ಪ ನೇರವಂತಿಕೆ ನೆಟ್ಕೊಂಡಿರುವಂಥ ಮನುಷ್ಯ. ಯಾವುದೇ ಆದರೂ ಕೂಡ ನೇರವಾಗಿ ಮಾತನಾಡುವಂಥ, ನೇರವಾಗಿ ಹೇಳುವಂಥ, ಒಂದು ಪ್ರಜ್ಞಾಪೂರ್ವಕವಾಗಿ ನಡೆದುಕೊಳ್ಳುವಂಥ ವ್ಯಕ್ತಿ BR ಪಾಟೀಲ್ ಅನ್ನೋದು ಗೊತ್ತಿರುವಂಥ ವಿಚಾರ. ಈಗ ಅವರೇ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕಾಗಿದೆ, ಎಲ್ಲಿಂದ ಹೇಗೆ ಇದು ಆಪರೇಟ್ ಆಗುತ್ತೆ ಅಂತ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ವಸತಿ ಇಲಾಖೆಯಲ್ಲಿ ಶಾಸಕರು ಕೊಟ್ಟರೆ ಮನೆಗಳು ಸಿಗೋದಿಲ್ಲ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪತ್ರ ಕೊಟ್ಟರೆ ಸಿಗುತ್ತೆ. ಯಾಕೆಂದರೆ ಕಾಂಚಾಣ ಕಾರ್ಯಸಿದ್ಧಿ ಮಾಡುತ್ತೆ. ಆ ಅಧ್ಯಕ್ಷ ಹಣ ಕೊಟ್ಟು ಮನೆಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಮನೆಗಳನ್ನು ತೆಗೆದುಕೊಂಡು ಬಂದಿರುವಂಥ ಅಧ್ಯಕ್ಷ ಯಾರು ಫಲಾನುಭವಿಗಳಿದ್ದಾರೋ ಅವರಿಂದ ಹಣವನ್ನು ರಿಕವರಿ ಮಾಡಿಕೊಳ್ತಾನೆ. ಇದು ದುಡ್ಡು ಕೊಟ್ಟು ತೆಗೆದುಕೊಳ್ಳೋದಾದರೆ ವಸತಿ ರಹಿತರು, ಮನೆ ಇಲ್ಲದಂಥವ್ರು, ಸೂರಿಲ್ಲದಂಥವರು ಅದಕ್ಕೂ ಹಣ ಕೊಡಬೇಕು ಅಂದರೆ ಹೆಂಗಿದು? ಖಂಡಿತ ದಶರಥ್, ಯಾಕೆಂದರೆ ಕರ್ನಾಟಕದಲ್ಲಿ ವಸತಿ ಇಲಾಖೆ ಇರುವಂಥದ್ದು ಯಾರಿಗೆ ಸೂರಿಲ್ಲ ಅಂಥವ್ರಿಗೆ ಸೂರನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಬಹುತೇಕ ಬಡವರಿಗೆ ಸೂರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ ಬಹಳ ಹಿಂದಿನಿಂದಲೂ ಕೂಡ. ಆದರೆ ಈಗ ಪ್ರತಿ ಬಾರಿ ಕೂಡ ವಸತಿ ಇಲಾಖೆಯ ಮೇಲೆ ಸಾಕಷ್ಟು ಆರೋಪಗಳು ಈ ರೀತಿಯಾಗಿ ಬರ್ತಾನೆ ಇರುತ್ತೆ. ಇದೀಗ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂಥ BR ಪಾಟೀಲ್ ಅವರೇ ಒಂದು ಆರೋಪವನ್ನು ಮಾಡಿದ್ದಾರೆ ವಸತಿ ಇಲಾಖೆಯ ಮೇಲೆ. ಲಂಚ ಇಲ್ಲದೆ ಅಲ್ಲಿ ವಸತಿ ಬಡವರಿಗೆ ಕೊಡೋದಿಲ್ಲ, ಶಾಸಕರ ಪತ್ರಕ್ಕೂ ಕೂಡ ಕಿಮ್ಮತ್ತಿಲ್ಲ. ಅದೇ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಂದು ಪತ್ರವನ್ನು ಕಳಿಸಿದ್ದೆ ಆದರೆ ಆ ಪತ್ರಕ್ಕೆ ಬೇಗನೆ ಬೆಲೆ ಸಿಗತ್ತೆ, ಅವ್ರಿಗೆ ಮನೆಗಳು ಅಲರ್ಟ್ ಆಗುತ್ತೆ ಅನ್ನುವಂತಹ ಆರೋಪ. ಈಗ ಅವರ ಆಡಿಯೋ ಒಂದು ವೈರಲ್ ಆಗ್ತಾ ಇತ್ತು. ಈಗ ಅದನ್ನು BR ಪಾಟೀಲ್ರು ಕೂಡ ಒಪ್ಕೊಂಡಿದ್ದಾರೆ. ಯಾಕೆಂದರೆ ಸರ್ಕಾರದ ವಿರುದ್ಧವಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 2-3 ಬಾರಿ ಅವರು ನೇರವಾಗಿ ಸರ್ಕಾರದ ಲೋಪದೋಷಗಳನ್ನು ಬಹಿರಂಗವಾಗಿ ತಿಳಿದಿದ್ದಾರೆ. BR ಪಾಟೀಲ್ ಅವರು ನೇರವಾಗಿ ಮಾತನಾಡ್ತಾರೆ, ಯಾವುದನ್ನು ಕೂಡ ಅವರು ಮುಚ್ಚಿಡುವಂಥ ಒಂದು ಪ್ರಶ್ನೆ ಇಲ್ಲ. ಹಾಗಾಗಿ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಈಗ ಅವರು ಮಾಡಿರೋದ್ರಿಂದ ಸಹಜವಾಗಿ ಅದು ಆಗ್ತಾ ಇರಬಹುದು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕೆಂದರೆ ಆಳಂದ ಕ್ಷೇತ್ರದ ಶಾಸಕರವರು ಆ ಆಳಂದ ಕ್ಷೇತ್ರದಲ್ಲಿ ಬರುವಂತಹ ಹಲವು ಗ್ರಾಮಗಳಲ್ಲಿ ಮನೆಗಳನ್ನು ನೀಡಲಾಗಿದೆ. ಆ ಮನೆಗಳಲ್ಲಿ ಏನು ವಸತಿ ಇಲಾಖೆ ಅದನ್ನು ಮಂಜೂರು ಮಾಡಿದೆ, ಅಲ್ಲಿ ಲಂಚವನ್ನು ಪಡೆಯಲಾಗಿದೆ ಅನ್ನುವಂತಹ ಆರೋಪವನ್ನು ಅವರು ಮಾಡಿದ್ದಾರೆ. ಸಚಿವರಾಗಿರುವಂತಹ ಜಮೀರ್ ಅವರು ಇದರ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ. ಅವರ ಮೂಗಿನ ಅಡಿಯಲ್ಲೇ ನಡೀತಾ ಇರುವಂತಹ ವಿಚಾರ. ಹಾಗಾಗಿ ಇಲ್ಲಿ ನಿಜವಾಗ್ಲೂ ಕೂಡ ಅದು ಲಂಚ ನಡೀತಾ ಇದೆಯಾ, ಲಂಚ ಕೊಟ್ಟರೆ ಮಾತ್ರ ಮನೆಗಳು ಸಿಗ್ತಾ ಇದೆಯಾ, ಬಡವರಿಗೆ ಹಾಗಾದರೆ ಎಲ್ಲಿ ಮನೆಗಳು ಸಿಗತ್ತೆ? ಸೊ ಇದನ್ನು ಗಮನ ಹರಿಸಬೇಕಾಗತ್ತೆ. ಅಥವಾ ಅವರಿಗೆ ಗೊತ್ತಿಲ್ಲದೆ ಕೆಳ ಹಂತದಲ್ಲಿ ಅಧಿಕಾರಿಗಳು ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅದರ ಬಗ್ಗೆ ಕೂಡ ಅವರು ಕ್ರಮವನ್ನು ಜರುಗಿಸಬೇಕಾಗತ್ತೆ.
ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಆಗಿರುವಂಥ ಸರ್ಫರಾಜ್ ಖಾನ್ ಅವರ ಜೊತೆ ಬಿ ಆರ್ ಪಾಟೀಲ್ ಅವರು ದೂರವಾಣಿಯ ಮೂಲಕ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆಡಿಯೋ ಈಗ ವೈರಲ್ ಆಗಿದೆ. ಆದರೆ ಸರ್ಫರಾಜ್ ಖಾನ್ ಅವರು ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮಗೆ ಅದರ ಬಗ್ಗೆ ಗೊತ್ತಿಲ್ಲ, ಒಂದು ವೇಳೆ ಏನಾದರೂ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ, ಲಂಚ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಇದ್ರೆ ನೀವು ನೇರವಾಗಿ ನಮ್ಮ ಗಮನಕ್ಕೆ ತಂದರೆ ನಾವು ಇಮಿಡಿಯೇಟ್ಲಿ ಆಕ್ಷನ್ ತೆಗೆದುಕೊಳ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಯಾರ ಮೇಲೆ ಆಕ್ಷನ್ ತೆಗೆದುಕೊಳ್ತಾರೆ ಇಲ್ಲಿ ಗೊತ್ತಿಲ್ಲ. ಯಾಕೆಂದರೆ ಅವರು ಶಾಸಕರು ಮಾಡಿರುವಂಥದ್ದು ನೇರವಾಗಿ ಎಲ್ಲೋ ಒಂದು ಕಡೆ ಇವರ ಕಡೆನೇ ಬೆರಳು ತೋರಿಸಿದಂತೆ ಕಾಣಿಸ್ತಾ ಇದೆ. ಮತ್ತೆ ಗಮನಿಸಬೇಕಾಗತ್ತೆ ದಶರಥ್, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಶಾಸಕರು ಮನೆಗಳನ್ನು ಅಲಾಟ್ ಮಾಡುವಂತಹ ಅಧಿಕಾರ ಇದ್ರೂ ಅಲ್ಲಿ ಹಳ್ಳಿಗಳಲ್ಲಿ ಇರುವಂತಹ ಪಂಚಾಯಿತಿ ಸದಸ್ಯರೇ ಯಾರಿಗೆ ಮನೆಗಳನ್ನು ಕೊಡಬೇಕು ಅಂತೇಳಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ತಮ್ಮ ಆಪ್ತರು ಕಾರ್ಯಕರ್ತ ವಲಯದಲ್ಲಿ ಗುರುತಿಸ್ಕೊಂಡಂಥವ್ರು ಅಂಥವ್ರಿಗೆ ಮನೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಅವರಿಂದ ನೀವು ಹೇಳಿದಾಗೆ ಇಲ್ಲಿ ವಸತಿ ಇಲಾಖೆಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಒಂದು ಕಡೆ ಇವರು ಲಂಚವನ್ನು ಕೊಟ್ಟು ಮನೆಗಳನ್ನು ಹಾಕಿಸ್ಕೊಂಡ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಹಜವಾಗಿ ನೀವು ಹೇಳಿದಾಗೆ ಅಲ್ಲಿ ಯಾರು ಫಲಾನುಭವಿಗಳು ಇರ್ತಾರೆ ಅವರಿಂದ ಇವರು ಕೂಡ ಪಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ನೀವು ಖುದ್ದಾಗಿ ಹೋಗಿ ಭೇಟಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಇಂತಹ ಪ್ರಕರಣಗಳು ಆರೋಪಗಳು ಕೇಳಿ ಬರ್ತಾ ಇದೆ. ಸದಸ್ಯರು ತಮಗೆ ಇಷ್ಟ ಬಂದಂಥವ್ರಿಗೆ ಕೊಡ್ತಾರೆ, ನಿಜವಾದಂಥ ಬಡವರಿಗೆ ಮನೆಗಳು ಇವತ್ತು ಸಿಗ್ತಾ ಇಲ್ಲ. ಬಡವರು ಇವತ್ತು ಕೂಡ ಗುಡಿಸಲಲ್ಲೇ ವಾಸವನ್ನು ಮಾಡುವಂತಹ ಪರಿಸ್ಥಿತಿ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿದೆ. ಯಾಕೆಂದರೆ ದುಡ್ಡಿಲ್ಲ, ಅವ್ರಿಗೆ ದುಡ್ಡು ಕೊಡೋದಕ್ಕೆ ಇವರು ಕೇಳುವಂತಹ ಹಣವನ್ನು ಅವ್ರು ಕೊಡೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಯಾರು ಹಣವನ್ನು ಕೊಡ್ತಾರೆ ಅಲ್ಲಿ ಸ್ಥಿತಿವಂತರಾಗಿರುವಂಥವ್ರು ಹಳ್ಳಿಗಳಲ್ಲಿ ಅವ್ರಿಗೆ ಮನೆಗಳು ಅಲಾಟ್ ಆಗಿರುವಂಥದ್ದು ಒಬ್ಬೊಬ್ಬರಿಗೆ 2-3 ಮನೆಗಳು ಅವರ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಮನೆ ಪ್ರತ್ಯೇಕವಾಗಿದ್ದಾರೆ ಅಂತೇಳಿ ಮನೆಗಳನ್ನು ಪಡೆದಿರುವಂತಹ ನಿದರ್ಶನಗಳು ಕೂಡ ಇದೆ. ಹಾಗಾಗಿ ಬಿ ಆರ್ ಪಾಟೀಲ್ ಅವರು ಏನು ಈ ಒಂದು ಆಡಿಯೋ ವೈರಲ್ ಆಗಿದೆ ಇದು ಎಲ್ಲೋ ಒಂದು ಕಡೆ ನಿಜ ಕೂಡ ಇರಬಹುದು. ಯಾಕೆಂದರೆ ಈಗಾಗಲೇ ಸಾಕಷ್ಟು ಆರೋಪಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಆರೋಪಗಳು ನಿಜ ಕೂಡ ಇರಬಹುದು. ಯಾಕೆಂದರೆ ಅದನ್ನು ನೇರವಾಗಿ ಬಿ ಆರ್ ಪಾಟೀಲ್ ಅವರು ಕೂಡ ಹೇಳ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಇದರ ಬಗ್ಗೆ ಅವರು ತಂದಿದ್ದಾರೆ. ಈ ರೀತಿಯಾಗಿ ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇದೆ, ನಾನು ವಿಚಾರಿಸಿದ್ದೇನೆ, ಆದರೆ ವಾಸ್ತವವಾಗಿ ಇದು ಆಗ್ತಾ ಇದೆ, ಇದರ ಬಗ್ಗೆ ಕ್ರಮ ಆಗಬೇಕು. ಯಾಕೆಂದರೆ ಬಡವರಿಗೆ ಮನೆಗಳು ಸಿಗಬೇಕು. ಆಗ ಬಡವರಿಗೆ ಮನೆ ಸಿಕ್ಕಿದ್ದೇ ಆದರೆ ಆಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಎಲ್ಲರಿಗೂ ಕೂಡ ಸೂರಿಲ್ಲದವರಿಗೆ ಅವಕಾಶ ಸಿಗುತ್ತೆ, ಅವರು ಗುಡಿಸಲಿನಿಂದ ಈ ಮನೆಗಳಿಗೆ ಬರ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ನಾನು ಇದರ ಬಗ್ಗೆ ತಕ್ಷಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಶಾಸಕರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ. ಹಾಗಾಗಿ ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರ ಮತ್ತೆ ಲಂಚದ ಆರೋಪಗಳು ಏನು ಕೇಳಿ ಬರ್ತಾ ಇದೆ ಸ್ವತಃ ಸ್ವಪಕ್ಷೀಯ ಶಾಸಕರೇ ಎತ್ತಿದ್ದಾರೆ. ಇದರ ಬಗ್ಗೆ ಖಂಡಿತವಾಗ್ಲೂ ಕೂಡ ಕ್ರಮ ಆಗಬೇಕಾಗತ್ತೆ. ಸೂರಿಲ್ಲದಂತಹ ಬಡವರಿಗೆ ಮನೆಗಳು ಸಿಗಬೇಕಾಗತ್ತೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್.